ತಮ್ಮ ಬಿಜಾಪುರ ನಗರದಿಂದ ಬಿಟ್ಟು ಉಳಿದು ಯಾವುದನ್ನು ಗೆಲ್ಲಿಸುವಲ್ಲಿ ಯಶಸ್ವಿ ಆಗಿಲ್ಲ ಅನ್ನೋದನ್ನು ಗಮನಿಸ್ತಾ ಇದ್ದಾರೆ. ಈಗೇನೋ ಜನ ಕೂಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಹಿಂದುತ್ವದ ಬಗ್ಗೆ, ಬುಲ್ಡೋಜರ್ ಬಗ್ಗೆ, ಅದರಲ್ಲೂ JCB ಬಗ್ಗೆ ಮಾತಾಡಿದಾಗ ನಾನು JCB ಮಾಡ್ತೀನಿ, ಜನತಾದಳ ಎಸ್ನಿಂದ 10 ತೊಗೊಳ್ತೀನಿ, ಕಾಂಗ್ರೆಸ್ನಿಂದ 10 ತೊಗೊಳ್ತೀನಿ, BJP 10 ತೊಗೊಂಡು ನಾನು ಸ್ವಂತ ಪಕ್ಷ ಮಾಡ್ತೀನಿ ಅಂತ ಇವರೆಲ್ಲ ಹೇಳ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ರೀ ಅನ್ನೋದು ಸಹಿತ ಇವತ್ತು ಭಾಳ ದೊಡ್ಡ ಪ್ರಶ್ನೆ ಅದ ಕರ್ನಾಟಕದಲ್ಲಿ. ಯಾಕಂದ್ರೆ ಆಲ್ರೆಡಿ JDS ತನ್ನ ಅಂತ್ಯದ ಕಾಲ ಸಮೀಪ ಬರ್ತಾ ಇದೆ ಅನ್ನೋಂಥ ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಯಾಕಂದರೆ ದೇವೇಗೌಡರಷ್ಟು ಬಲಿಷ್ಠ, ದೇವೇಗೌಡರಿಂದ ದೊಡ್ಡ ಸಮುದಾಯ ಇದೆ. ನಮ್ಮ ದೇವೇಗೌಡರಿಗೆ ಒಕ್ಕಲಿಗರ ಸಮುದಾಯ ಇತ್ತು, ಜೊತೆಗೆ ಒಂದು ಕಾಲಕ್ಕೆ ಈ ಜನತಾದಳದ ಎಲ್ಲ ನಾಯಕರು ಜೊತೆಗಾರರಿದ್ದರು. ಅವ್ರ ಜೊತೆಗೆ JH ಪಟೇಲ್ ಅಂತ ನಾಯಕರು, ರಾಮಕೃಷ್ಣ ಹೆಗಡೆ ಅವರಂಥ ನಾಯಕರು, ಚಂದ್ರಶೇಖರ್ ಅಂತ ನಾಯಕರು, ಮುಂದೆ ಅದೇ ಕಾಲಕ್ಕೆ ರಾಷ್ಟ್ರ ಮಟ್ಟದಲ್ಲೇ ಲಾಲು ಯಾದವ, ಮುಂದೆ ಅದೇ ಕಾಲಕ್ಕೆ ಇನ್ನೊಬ್ಬರು ಅವರ ಇವತ್ತಿನ ಏನಪ್ಪ ಅಂತಂದ್ರೆ ಮುಲಾಯಂ ಸಿಂಗ್ ಯಾದವರು, ಇವರೆಲ್ಲ ಅವತ್ತು ಬೆಂಬಲ ಇಳಿತಿದ್ರು ಅಂತ ತಿಳ್ಕೊಂಡು ಇವತ್ತು ದೇವೇಗೌಡರು ಒಬ್ಬ ದೊಡ್ಡ ನಾಯಕರಾಗಿ ಬೆಳೆದಿದ್ರು ಅನ್ನೋದು ನಾವು ಯಾರೂ ಅಲಗಲಿಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಂಥ ಪ್ರಸಂಗ ಇದ್ದಾಗ ಯತ್ನಾಳ್ ಹಿಂದೆ ಹಂತದ ನಾಯಕರು ಯಾರಿದ್ರು? ಅದೇ BJP ತೊಗೊಳ್ಬೋದು, ಇದೇ ಯಡಿಯೂರಪ್ಪ ಒಳಗೆ ತೊಗೊಂಡ್ರು. JDS ಮೊದಲಷ್ಟೇನೋ ಇದ್ದರು.